ಇವತ್ತಿನ ಶಿವರಾತ್ರಿ ಕಾರ್ಯಕ್ರಮ ಚಿತ್ರತಂಡದಲ್ಲಿ ಬಿ ಉಳರಂಜನ್ ಶೆಟ್ಟಿ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತು ಬಂದ್ಬಿಟ್ಟು ಹೋಮದಲ್ಲೂ ನೀವು ಪಾಠ ಆಗಿದ್ರಿ, ಅದೇ ಥರ ಭಸ್ಮ ಆರತಿಗೂ ಕೂಡ ಇದ್ರಿ. ಹೇಗೆ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ? ಏನೋ ಒಂಥರ ತೃಪ್ತಿ ಅನ್ನಿಸ್ತು, ಏನೋ ಒಂಥರ ಖುಷಿ ಆಯಿತು. ಇಲ್ಲಿ ಟೆಂಪಲ್ಸ್ಗೆಲ್ಲ ವಿಸಿಟ್ ಮಾಡ್ತೀವಿ. ಇವತ್ತು ಇಲ್ಲಿ ಬಂದು ಉಜ್ಜಯಿನಿಂದ ಗುರುಗಳು ಬಂದು ಈ ಥರ ಒಂದು ಅಭಿಷೇಕ, ಈ ಥರ ಒಂದು ಕಾರ್ಯಕ್ರಮದಲ್ಲಿ, ಈ ಥರ ಒಂದು ಹೋಮದ ಅನ್ನೋ ವಿಚಾರದಲ್ಲಿ ನಮ್ಮನ್ನು ಭಾಗಿ ಮಾಡ್ಕೊಳಂತ ಗುಣ ಅಣ್ಣಂಗೆ ಹಾಗೂ ಇಲ್ಲಿರೋರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಜೊತೆಗೆ ತುಂಬ ಖುಷಿ ಆಯಿತು. ಭಸ್ಮದಲ್ಲಿ ಪೂಜೆ ಎಲ್ಲ ಮಾಡಿದಾಗ ನೋಡೋಕ್ಕೆ ಒಂಥರ ಖುಷಿಯಾಗಿತ್ತು, ಚೆನ್ನಾಗಿತ್ತು. ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜಾಗರಣೆ ಮಾಡೋರು ಜಾಗರಣೆ ಮಾಡಿ, ಜಾಗರಣೆ ಮಾಡೋಕ್ಕೆ ಇಷ್ಟ ಇಲ್ದಿರೋರು ಬೇಗ ಊಟ ಮಾಡ್ಕೊಂಡು ಮಲ್ಕೊಂಡು ಮತ್ತೆ ನೆಕ್ಸ್ಟ್ ಡೇನ ಆರಾಮಾಗಿ ಶುರು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಇವತ್ತಿನ ದಿನ ಎಲ್ಲ ಭಕ್ತಾದಿಗಳಿಗೆ ಶುಭವಾಗಲಿ, ಆ ದೇವರ ಕೃಪೆ ಇರಲಿ ಅಂತ ಮಾತಾಡಿಕೊಂಡು, ಇವತ್ತು 6ನೇ ವರ್ಷ ನಾವು ಶ್ರೀ ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಶಿವರಾತ್ರಿ ಆಚರಣೆ ಮಾಡ್ತಾಯಿದ್ದೀರಿ. ಇವಾಗ ಬೆಳಗಿನ ಜಾವ ನಾವು ಇಲ್ಲಿ 15ನೇ ತಾರೀಕು ನಾವು ಶಿವ ಲಿಂಗದು ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಸ್ಥಳ ಶುದ್ಧಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಹೋಮ ಹವನಗಳು ಮಾಡಿದ್ದೀರಿ. ಅದೇ ರೀತಿ ರೂಪಂ ಜೋಶಿ ಅವರು ಉಜ್ಜಯಿನು ಏನು ಮಹಾಕಾಲೇಶ್ವರ ದೇವಸ್ಥಾನದ ವತಿಯಿಂದ ಬಂದು ಇಲ್ಲಿ ಪಂಚಾಮೃತ ಅಭಿಷೇಕ ಮತ್ತು ಮಹಾಕಾಲೇಶ್ವರದ ಅಲಂಕಾರ ಮತ್ತು ಭಸ್ಮಾರತಿಯನ್ನು ಇವಾಗ ಮಾಡಿ ಮುಗಿಸಿದ್ರು. ಅದ್ರ ಜೊತೆಯಲ್ಲಿ ಅವ್ರು ಮಾಡ್ತಾಯಿದ್ದಾಗೆ ಪೂರ್ಣಾವತಿ ಆಯಿತು. ಅದಾದಮೇಲೆ ಇವಾಗ ಮಹಾಮಂಗಳಾರತಿ ನಡೀತಾ ಇದೆ ಗಂಗಾರತಿ ಜೊತೆಗೆ. ಸೊ ಇದೇ ನೆಕ್ಸ್ಟ್ ಬಂದು 4 ಗಂಟೆಗೂ ಗಂಗಾರತಿ ಇದೆ. 5:15ಗೆ ಉತ್ಸವ ಬಲಿ ನಡೀತದೆ. 7:15ರಿಂದ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. 6:15ಗೆ ರಥೋತ್ಸವ ಇರುತ್ತೆ. ಎಲ್ಲ ಇಲ್ಲಿ ಯಾರಿಗೂ ನಾವು ಯಾವುದೇ ರೀತಿ ಟಿಕೆಟು ಇಲ್ಲಾಂದರೆ ಕೂಪನ್ ಇಲ್ಲಾಂದರೆ ಫೀಸ್ ಏನು ಇಟ್ಟಿಲ್ಲ. ಎಲ್ಲ ಭಕ್ತಾದಿಗಳಿಗೂ ಉಚಿತವಾಗಿ ನಾವು ಸೇವೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀರಿ. ಊಟದೇನು ನಾವು ಇಲ್ಲಿ ಬಡಿಸ್ತಾ ಇದ್ದೀರಿ ಎಲ್ಲರಿಗೂ, ಇಲ್ಲ ಪ್ರಸಾದದ ರೂಪದಲ್ಲಿ ನಾವು ಎಲ್ಲರಿಗೂ ಕೊಡ್ತಾಯಿದ್ದೀರಿ. ಅದು ಸಿರಿಧಾನ್ಯದಲ್ಲಿ ಮಾಡಿರುವಂಥದ್ದು. ಯಾಕಂದರೆ ಕೆಲವರು ಉಪವಾಸ ಇರ್ತಾರೆ, ವ್ರತ ಹೊಂದಿರ್ತಾರೆ, ಅವರು ಅಕ್ಕಿ ಮತ್ತು ಗೋಧಿ ತಿನ್ನಬಾರ್ದು ಅಂತಿರುತ್ತೆ. ಅದರಿಂದ ಅದನ್ನು ಮಾಡ್ತಾಯಿದ್ವಿ. 24 ಗಂಟೆ ಊಟ ಪ್ರಸಾದ ರೂಪದಲ್ಲಿ ಊಟ ಸಿಗುತ್ತೆ. ಪಾನಕ, ಮಜ್ಜಿಗೆ, ಟೀ, ಕಾಫಿ ಇರ್ಬೋದು. ವಯಸ್ಸಾದವರು ಬಂದಾಗ ಪೂಜೆ ಮಾಡೋದಕ್ಕೆ ಮತ್ತು ಧ್ಯಾನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಿ. ಏನು ನಾವು 6ನೇ ವರ್ಷ ಇವತ್ತು ಕಾರ್ಯಕ್ರಮ ಮಾಡುವಾಗ ನೀವೇ ನೋಡ್ಬೋದು. ನೀವು ಎಲ್ಲರೂ ಸ್ನೇಹಿತರು 1ನೇ ವರ್ಷದಿಂದನೂ ನೀವು ನಮಗೆ ಸಹಕಾರ ಕೊಡ್ತಾ ಬಂದಿದ್ದೀರಿ ಮಾಧ್ಯಮದವರು. ಇವತ್ತು ಆ ಶಿವನ ಕೃಪೆಯಿಂದ ನಾವೆಲ್ಲ ನಿಮಿತ್ತ ಅವ್ರ ಸೇವೆಯಲ್ಲಿ ನಾವು ನಮ್ಮ ಪಾತ್ರನ ನಿಭಾಯಿಸ್ತಿದ್ದೀರಿ. ಇವತ್ತು ಎಲ್ಲ ಕಡೆಯಿಂದ ಜನ ಬಂದು ಈ ದೇವರ ದರ್ಶನ ತಗೊಂಡಿದ ಮೇಲೆ ಒಳ್ಳೆಯದಾಗಿದೆ ಅಂತ ಅವ್ರು ತಿಳಿಸಿದ್ದಾರೆ. ಇದೇ ರೀತಿ ಎಲ್ಲರಿಗೂ ಬಂದವ್ರಿಗಿರಲಿ, ವೀಕ್ಷಣೆ ಮಾಡಿದವ್ರಿಗಿರಲಿ, ಮತ್ತು ಎಲ್ಲ ಭಕ್ತಾದಿಗಳಿಗೆ ಶಿವನ ಕೃಪೆ ಇದು ಒಳ್ಳೆಯದು. ಜಾಗರಣೆ ಸಮಯದಲ್ಲಿ ಏನು ಮಾಡ್ತಾಯಿದ್ದೀರಿ, ಸಾಯಂಕಾಲ ರಥೋತ್ಸವ ಆದಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ. ಡಿವೋಷ್ನಲ್ ಆಗಿ ನಮ್ಮ ಪಂಚವೀಣೆ ಇರ್ಬೋದು, ಮತ್ತು ಹಲವಾರು ಕಾರ್ಯಕ್ರಮಗಳು, ನೃತ್ಯಗಳು ಮತ್ತು ಜಾನಪದ ಗೀತೆಗಳು. ಸೊ ಬಂದಂಥವ್ರಿಗೆ ದೇವ್ರ ಜೊತೆಯಲ್ಲಿ, ದೇವ್ರ ಹಾಡುಗಳ ಜೊತೆಯಲ್ಲಿ ಬಂದಂಥವ್ರಿಗೆ ಎಚ್ಚರಿಕೆ ಇರೋಕ್ಕೆ ಏನು ಭಜನೆಗಳು ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ಮಧ್ಯದಲ್ಲಿ 2 ಯಾಮ ಪೂಜೆಗಳು ನಡೀತದೆ. ಆ ಯಾಮದಾದಮೇಲೆ ಮಹಾಮಂಗಳಾರತಿಗಳು ನಡೀತಾ ಇರುತ್ತೆ. ಸೊ ಜಾಗರಣೆ ಹೋದ್ಸಲಿ ಮೊನ್ನೆ ಅದಕ್ಕೆ 3ನೇ ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ. ಜನ ಬೆಳಿಗ್ಗೆ 6:30ವರೆಗೂ ಇರ್ತಾಯಿದ್ದಾರೆ. ಸೊ ಈ ವರ್ಷವೂ ಅದೇ ರೀತಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಭಕ್ತಾದಿಗಳು ಇವಾಗ ನಾವು ಹೋದ್ಸಲಿ ನಾವು ಊಟದ ವಿಚಾರ ನಾವೆಲ್ಲ ಮಾಡಿ ನಮ್ಮ ಏನು GK ಕೇಟ್ರರ್ಸ್ ಅಂತ ಪ್ರಸಾದನ ಊಟದ ವಿಚಾರ ಕೊಡ್ತಾರೆ. ಅವ್ರಿಗೆ ಇವತ್ತುವರೆಗೂ ಜನ ಎಷ್ಟು ಬರ್ತಾರಂತ ಗೊತ್ತಿಲ್ಲ. ಯಾಕಂದರೆ ವರ್ಷ ಪ್ರಸಾದದ್ದು 15ರಿಂದ 20 ಸಾವಿರ ಜನ ಜಾಸ್ತಿ ಆಗ್ತಾಯಿದ್ದಾರೆ. ಸೊ ಹೋದ ವರ್ಷ 75,000ದಿಂದ 80,000 ಜನ ಊಟ ಮಾಡಿದ್ದಾರೆ. ಅದೇ ರೀತಿ ಇನ್ನೂ ಒಂದು 10-15-20 ಸಾವಿರ ಜಾಸ್ತಿ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಿ. भगवते श्री सांब सदाशिव उमा महेश्वर महाकालेश्वर ज्योतिर्
ಲಿಂಗಸ್ವರೂಪಾಯ ನಮಃ ಸಿದ್ಧಿವೃತ್ತಿ ಸಹಿತಾಯ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಜಗದ್ಗುರಾಯ ಮಹಾವೀರಶ್ರೀ ಪರಾಶಕ್ತಿಯೇ ನಮಃ ಅಥ ಗಣಪತಿ. ಇದನ್ನ ಮೇನ್ ಅರೇಂಜ್ಮೆಂಟ್ ಮಾಡಿದ್ದ ನಮ್ಮ ಗುಂಜ ಶೆಟ್ಟಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಸಿ ವಿ ರಾಮನಗರ ಕಡೆಯಿಂದ. ಸೊ ನೀವು ಎಲ್ಲ ಕಾರ್ಯಕ್ರಮ ಆಗಲಿ ಊಟ ತಿಂಡಿ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ನಿನ್ನೆಯಿಂದಲೂ ನಾಳೆ ಬೆಳಗ್ಗೆವರೆಗೂ ಎಲ್ಲರಿಗೂ ಎಲ್ಲ ರೀತಿ ನಾವಿರೋದು ಇಲ್ಲಿ ಸುದ್ಗುಂಪಾಳ್ಯದಿಂದ. ಸೊ ಇಲ್ಲಿಂದ ನಾವು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಇಲ್ಲಿ ಒಂದು ನೈಟ್ ಎಲ್ಲ ಇಲ್ಲೇ ಇರೋಂತ ಡಿಸೈಡ್ ಮಾಡಿದ್ದೀವಿ. ಎಲ್ಲ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿದೆ. ಊಟ ತಿಂಡಿ ಟೀ ಕಾಫಿ ಏನು ಬೇಕೋ ಎಲ್ಲ ಜನಕ್ಕೆ ಇಲ್ಲಿ ಸೌಕರ್ಯ ಎಲ್ಲ ಅನುಕೂಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಸರ್? ಸರ್ ನಾನು ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ಬರ್ತಾ ಇದ್ದೀನಿ. ಎಲ್ಲರೂ ಬನ್ನಿ ಎಲ್ರಿಗೂ ಹಾರ್ದಿಕ. ಲೊಕೇಶನ್ ಬಂದುಬಿಟ್ಟು ಸಿ ವಿ ರಾಮನಗರ್ ತಿಪ್ಸಂದ್ರ ಪೂರ್ಣಪುರ್ಣ ಗ್ರೌಂಡು. ದಯವಿಟ್ಟು ಎಲ್ಲರೂ ಬರಬೇಕು. ಬಂದು ಇಲ್ಲಿ ಏನು ಸೆಟ್ ಹಾಕಿದ್ದಾರೆ ನಿಮಗೆ ದೇವಸ್ಥಾನ ಸೆಟ್ ಏನಿದೆ ಇವೆಲ್ಲ ದೇವ್ರ ದರ್ಶನ ಚೆನ್ನಾಗಿ ಮಾಡ್ಬೋದು. ದಯವಿಟ್ಟು ಬಂದು ಎಲ್ಲ ನೋಡಿ. ನವೀನ್ ನಮಸ್ತೆ. ನಾವು ಇದೇ ಏರಿಯಾಲಿರೋರು ಪಿಪ್ಸಂದ್ರ. ಆಲ್ಮೋಸ್ಟ್ 4 to 5 ಇಯರ್ಸಿಂದ ಇಲ್ಲಿ ಈ ಶಿವರಾತ್ರಿ ಸೆಲೆಬ್ರೇಷನ್ಸ್ಗೆ ಬರ್ತಾ ಇದ್ದೀವಿ. ಎವ್ರಿ ಇಯರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎವ್ರಿ ಇಯರ್ ತುಂಬ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಇಲ್ಲಿ ಆ ಮಹಾಮಂಗಳಾರತಿ ಆಗುತ್ತಲ್ಲ ಅದು ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಕಾಶಿ ಥರನೇ ಇದೆ. ಮತ್ತು ಆಲ್ಮೋಸ್ಟ್ ನಿನ್ನೆಯಿಂದನೇ ಶಿವರಾತ್ರಿ ಇವತ್ತು ಒಂದು ನಿನ್ನೆಯಿಂದನೇ ಪ್ರಸಾದಗಳು ಕೊಡ್ತಾ ಇದ್ದಾರೆ. ಮತ್ತು ಎಲ್ಲರೂ ಆಲ್ಮೋಸ್ಟ್ ಕಾಮನ್ ಆಗಿ ಇಲ್ಲಿ ಎಲ್ಲರೂ ಟ್ರೀಟ್ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ. ಪ್ರಸಾದ ಕೂಡ ನೋಡ್ಬೋದು. ಸ್ವೀಟು ಪಾನಕ ಮಜ್ಜಿಗೆ ಎಲ್ಲ ಇದೆ. ತುಂಬ ಥ್ಯಾಂಕ್ ಯು. ಇದೇ ಥರ ನಡೆಸ್ಕೊಂಡು ಹೋಗಲಿ ಇವರು ಅಂತ ನಮಗೆ ಅಷ್ಟೇ. ನನಗೆ ಗೊತ್ತಿದ್ದಂಗೆ ಆಲ್ಮೋಸ್ಟ್ 5 ಇಯರ್ಸಿಂದ ನಾವು ಬರ್ತಾ ಇದ್ದೀವಿ. ಸೊ ಇದೇ ಥರನೇ ಇದೆ. ಸೆಟಪ್ ಅಂತೂ ತುಂಬ ಅದ್ಭುತವಾಗಿದೆ. ಸಂತೋಷ ಆಯಿತು. ಆಲ್ ದ ಬೆಸ್ಟ್ ಅವ್ರಿಗೆ. ಇನ್ನು ಕಂಟಿನ್ಯೂ ಮಾಡಲಿ ಹೀಗೆ. ನನ್ನ ಹೆಸರು ದಿವ್ಯಾ. ನಾವು ಇದೇ ಏರಿಯಾಗೆ ಟಿಪ್ಸಲ್ಲ. ಥ್ಯಾಂಕ್ ಯು. ನಮಸ್ಕಾರ. ನಾನು ಶಿವರಾಜ್ ಅಂತ ಅಂದ್ಬಿಟ್ಟು ಇಂದಿರಾನಗರ HL 3rd ಸ್ಟೇಜು ಶಿಶುಗೃಹ ಆಟದ ಮೈದಾನದಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಶಿಶುಗೃಹ ಆಟದ ಮೈದಾನದಲ್ಲಿ ಪ್ರತಿ ವರ್ಷದ ಆಯೋಗದಂತೆ ನಮ್ಮ ಗುಣರಂಜನ್ನು ತುಂಬ ಚೆನ್ನಾಗಿ ಆಯೋಗ ಮಾಡ್ತಾ ಇದ್ದಾರೆ. ಶಿವಂದು ಮಹಾಶಿವರಾತ್ರಿ ಪ್ರಯುಕ್ತ ಪ್ರತಿ ವರ್ಷ ಅದ್ರ ಬಗ್ಗೆ ಬಹಳನೇ ಅವರು ಕೂಲಂಕುಷವಾಗಿ ಆ ಕಡೆ ಕೂರ್ಗು ಆಮೇಲೆ ಮಡಿಕೇರಿ ಆ ಕಡೆಯಿಂದನೂ ಅವ್ರ ಸಂಸ್ಕೃತಿಯಲ್ಲಿ ಇಲ್ಲಿ ಶಿವನ್ನ ಇಟ್ಟು ಅವ್ರ ಆರಾಧನೆ ಮಾಡಿ ಮತ್ತು ಅಲ್ಲಿ ಯಾವ್ಯಾವ ಪೂಜೆಗಳು ಪುನಸ್ಕಾರಗಳೆಲ್ಲ ಮಾಡಬೇಕು ಎಲ್ಲ ರೀತಿಯಾದ ಪುನಸ್ಕಾರಗಳು ಹೋಮ ಹವನಗಳು ಎಲ್ಲನೂ ನಡೆಸ್ತಾ ಇದ್ದಾರೆ. ಈಗಲೂ ನಡೀತಾ ಇದೆ. ಒಳಗಡೆ ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಭಕ್ತಾದಿಗಳೆಲ್ಲ ಬಂದು ಸಾಲಾಗಿ ನಿಂತು ಫುಲ್ಲು ದರ್ಶನ ಮಾಡಿಕೊಂಡು ಆಮೇಲೆ ಒಳಗಡೆ ಇದನ್ನ ಎಲ್ಲನೂ ಹೋಮ ಅವಯೋಗನೆಲ್ಲ ನೋಡಿಕೊಂಡು ಆಮೇಲೆ ಪ್ರಸಾದ ಪಾನಕ ಮಜ್ಜಿಗೆ ಮತ್ತು ಹೊರಗಡೆ ಮತ್ತು ಇದ್ರದ್ದು ಆಯೋಗ ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಇದೆ. ಈ ಶಿವರಾತ್ರಿ ಪ್ರಯುಕ್ತ ಈ ಥರ ಪ್ರತಿಯೊಂದು ಏರಿಯಾದಲ್ಲಿ ಒಂದೊಂದು ಆಯೋಗ ಮಾಡ್ತಂದರೆ ಜನಗಳಿಗೆ ಭಾಳ ಸಂತೋಷ ಆಗುತ್ತೆ. ಮತ್ತು ಅವರು ಭಕ್ತಿಗಳನ್ನ ಯಾವ ರೀತಿ ಪೂರ್ಣ ಮಾಡಬೇಕು ಮತ್ತು ಆ ಪೂರ್ಣನೂ ಅದೇ ರೀತಿ ಬಂದು ಭಕ್ತಿ ಪೂಜೆ ಮಾಡಿ ಹೋಗ್ತಾರೆ. ಭಾಳ ಸಂತೋಷ ಆಗಿದೆ. ನಮಗೂ ಸಂತೋಷ ಆಗಿದೆ. ನಮ್ಮ ಸಂಸಾರದವರು, ನಮ್ಮ ಫ್ಯಾಮಿಲಿಯವರು, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲರೂ ನಾವು ಬಂದಿದ್ದೀರಿ. ಪ್ರತಿ ವರ್ಷವೂ ಸುಮಾರು ವರ್ಷದಿಂದ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಇದೇ ಥರ ಮಾಡ್ತಾ ಇದ್ದಾರೆ. ನಮಸ್ಕಾರ. ನಾನು ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ನಾನು ಉಡುಪಿಯಲ್ಲಿದ್ದೆ. ಆದರೆ ಕಳೆದ ವರ್ಷ ಇದೇ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಹೇಳಿದರು. ಆದರೆ ಬರೋದಕ್ಕಾಗಿರಲಿಲ್ಲ. ಈ ವರ್ಷ ಮಾತ್ರ ಮಿಸ್ ಮಾಡಲೇಬಾರ್ದು ಅಂತ ಇವತ್ತು ಬೆಳಿಗ್ಗೆ ಬಂದು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಎಂತಕ್ಕಂತ ಹೇಳಿದರೆ ಕಳೆದ 5 ವರ್ಷಗಳಿಂದ ಇದು 6ನೇ ವರ್ಷ ತುಂಬ ಬ್ಯೂಟಿಫುಲ್ಲಾಗಿ ಶಿವರಾತ್ರಿನ ಇಷ್ಟು ಜನರನ್ನ ಸೇರಿಸಿ ಸೆಲೆಬ್ರೇಟ್ ಮಾಡಿಕೊಂಡು ಸಂಭ್ರಮಿಸ್ಕೊಂಡು ಬರ್ತಾ ಇದ್ದಾರೆ ಗುಣರಂಜನ್ ಶೆಟ್ಟಿ ಅವರು ಮತ್ತು ಅವರ ಎಂಟೈರ್ ಟೀಮ್. ಸೊ ಅದಕ್ಕೊಂದು ಸಾಥ್ ನೀಡಬೇಕು. ಅದ್ರ ಜೊತೆಗೆ ಎಷ್ಟು ಚಂದ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ನೋಡುವ ಅಂತ ಒಂದು ಉದ್ದೇಶ. ಅದಕ್ಕೋಸ್ಕರ ಬಂದಿದ್ದು. ತುಂಬ ಬ್ಯೂಟಿಫುಲ್ ಆಗಿದೆ. ಖುಷಿ ಆಯಿತು. ಹೌದು, ನಾನು ನನ್ನ ಜೀವನದಲ್ಲಿ 3ನೇ ಸಲ ಇದು ಭಸ್ಮಾರತಿ ನೋಡ್ತಾ ಇರೋದು. ಇದ್ರ ಹಿಂದೆ 2 ಸಲ ಉಜ್ಜಯಿನಲ್ಲೇ ನೋಡಿದ್ದೆ. ಆದರೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಭಸ್ಮಾರತಿ ನೋಡೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತು, ತುಂಬ ಖುಷಿ ಅನಿಸ್ತು. ಶಿವರಾತ್ರಿ ದಿವಸ ಶೆಟ್ಟಿ ಲುಕ್ಕು ಹೊಸ ಸಿನಿಮಾಗೆ ರಿವೀಲ್ ಮಾಡ್ತಿದ್ದಾರೆ ಅಂತ ಲುಕ್ಕು ಇಲ್ಲ, ಇದು ಮುಂದಿನ ಸಿನಿಮಾಗಳಿಗೆ ಪ್ರಿಪ್ರೇಷನ್ ಅಷ್ಟೇ. ಬಟ್ ಇವತ್ತು ಸಾಯಂಕಾಲ ನಮ್ಮ ಹೊಸ ಸಿನಿಮಾದ ಟೈಟಲ್ನ ರಿವೀಲ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.